ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ 2025 ಕ್ವಶನ್ ಪೇಪರ್ನ ಸೆಕ್ಷನ್ ಬಿ ಏನಿದೆ ಆ ಸೆಕ್ಷನ್ ಬಿ ನಲ್ಲಿ ಯಾವೆಲ್ಲ ಕ್ವಶನ್ಸ್ ಇದೆ, ಹೇಗೆ ಆನ್ಸರ್ಸ್ ಮಾಡೋದು ನೋಡ್ತಾ ಹೋಗೋಣ. ಅದರಲ್ಲಿ ಕ್ವಶನ್ ನಂಬರ್ 3 ರೇಷಿಯೋ ಅನಾಲಿಸಿಸ್ ಮೇಲೆ ಒಂದು ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಬನ್ನಿ ಆ ಒಂದು ಕ್ವಶನ್ಸ್ ಏನಿದೆ, ಹೇಗೆ ಆನ್ಸರ್ಸ್ ಅನ್ನ ಮಾಡೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ನಿಮಗೆ ಸಂಬಂಧ ಸಬ್ಜೆಕ್ಟ್ಗಳದ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ಆಲ್ಮೋಸ್ಟ್ ಒಂದು 5 ವರ್ಷದ ಕ್ವಶನ್ ಪೇಪರ್ ಮತ್ತೆ ಆನ್ಸರ್ಸ್ ಅನ್ನ ನಾನು ನಿಮಗೆ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ನನ್ನ ಒಂದು ವಿಡಿಯೋ ನಿಮಗೆ ಕರೆಕ್ಟ್ ಟೈಮಲ್ಲಿ ತಲುಪಬೇಕು ಅಂದ್ರೆ ನನ್ನ ಒಂದು ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಬನ್ನಿ ಕ್ವಶನ್ ನಂಬರ್ 3 ಏನಿದೆ ನೋಡ್ತಾ ಹೋಗೋಣ. ಫ್ರಮ್ ದಿ ಫಾಲೋಯಿಂಗ್ ಕಾಂಪ್ಯೂಟ್ ಕರೆಂಟ್ ರೇಷಿಯೋ ಅಂಡ್ ಕ್ವಿಕ್ ರೇಷಿಯೋ. ನೋಡಿ, ನಮ್ಗೆ ಏನ್ ಕ್ಯಾಲ್ಕುಲೇಟ್ ಮಾಡೋಕೆ ಕೇಳಿದ್ದಾರೆ ಅಂದ್ರೆ, ಒಂದು ಕರೆಂಟ್ ರೇಷಿಯೋ ಕೇಳಿದ್ದಾರೆ, ಇನ್ನೊಂದು ಕ್ವಿಕ್ ರೇಷಿಯೋ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಫಾಲೋಯಿಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಒಂದು ಸ್ಟಾಕ್ ಇನ್ ಟ್ರೇಡ್ 1 lakh rupees ಕೊಟ್ಟಿದ್ದಾರೆ, ಕ್ರೆಡಿಟಾಸ್ 60,000 ಕೊಟ್ಟಿದ್ದಾರೆ, ಡೆಟಾಸ್ 80,000 ಕೊಟ್ಟಿದ್ದಾರೆ, ಬಿಲ್ಸ್ ಪೇಯಬಲ್ 10,000 ಕೊಟ್ಟಿದ್ದಾರೆ, ಕ್ಯಾಶ್ ಇನ್ ಹ್ಯಾಂಡ್ 40,000 ಕೊಟ್ಟಿದ್ದಾರೆ, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ 5,000, ಬಿಲ್ಸ್ ರಿಸೀವಬಲ್ 45,000. ನೋಡಿ, ಕೊಟ್ಟಿರೋದು ಇಷ್ಟೇ ಸೆಕ್ಷನ್ ಬಿ ನಲ್ಲಿ. ನಮಗೆ ಕರೆಂಟ್ ರೇಷಿಯೋ ಮತ್ತೆ ಕ್ವಿಕ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ. ನೋಡಿ, ಕರೆಂಟ್ ರೇಷಿಯೋ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಆಫ್ ಕರೆಂಟ್ ರೇಷಿಯೋ ನೋಡಿ, ಕರೆಂಟ್ ರೇಷಿಯೋ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದ್ರೆ, ವಾಟ್ ಇಸ್ ದ ಫಾರ್ಮುಲಾ ಅಂತ ಹೇಳಿದ್ರೆ, ಕರೆಂಟ್ ರೇಷಿಯೋ ಈಕ್ವಲ್ಸ್ ಕರೆಂಟ್ ಅಸೆಟ್ಸ್ liability. ನೋಡಿ, ಇದು ಫಾರ್ಮುಲಾ. ಕರೆಂಟ್ ರೇಷಿಯೋ ಫಾರ್ಮುಲಾ ಏನು ಅಂದ್ರೆ, ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲ್ಯಾಬಿಲಿಟಿ. ಈಗ ನಮ್ಮ ಹತ್ರ ಕರೆಂಟ್ ಅಸೆಟ್ಸ್ ಏನೇನಿದೆ ಅಂತ ಹೇಳಿದ್ರೆ, ನೋಡಿ, ಸ್ಟಾಕ್ ಇನ್ ಟ್ರೇಡ್ ಕೊಟ್ಟಿದಾರಪ್ಪ. ಸ್ಟಾಕ್ ಇನ್ ಟ್ರೇಡ್ ಇಟ್ಸ್ ಎ ಕರೆಂಟ್ ಅಸೆಟ್ಸ್. ಕ್ರೆಡಿಟಾಸ್ ಏನಿದೆ, ಕ್ರೆಡಿಟಾಸ್ ಇಸ್ ಎ ಕರೆಂಟ್ ಲಯಬಿಲಿಟಿ. ಡೆಟಾಸ್ ಕೊಟ್ಟಿದ್ದಾರೆ. ಡೆಟಾಸ್ ಏನು ಅಂತ ಹೇಳಿದ್ರೆ, ಡೆಟಾಸ್ ಇದು ಕರೆಂಟ್ ಅಸೆಟ್ಸ್. ಬಿಲ್ಸ್ ಪೇಯಬಲ್ ಕೊಟ್ಟಿದ್ದಾರೆ. ಸೊ ಬಿಲ್ಸ್ ಪೇಯಬಲ್ ಇಟ್ ಇಸ್ ಕರೆಂಟ್ ಲಯಬಿಲಿಟಿ. ಕ್ಯಾಶ್ ಇನ್ ಹ್ಯಾಂಡ್ ಕೊಟ್ಟಿದ್ದಾರೆ. ಕ್ಯಾಶ್ ಇನ್ ಹ್ಯಾಂಡ್ ಇಟ್ ಈಸ್ ಕರೆಂಟ್ ಅಸೆಟ್ಸ್. ಪ್ರೀಪೇಯ್ಡ್ ಎಕ್ಸ್ಪೆನ್ಸ್ ಕೊಟ್ಟಿದ್ದಾರೆ. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇಸ್ ಆಲ್ವೇಸ್ ಕರೆಂಟ್ ಅಸೆಟ್ಸ್. ದೆನ್ ರಿಸೀವಬಲ್ಸ್ ಕೊಟ್ಟಿದ್ದಾರೆ. ಬಿಲ್ಸ್ ರಿಸೀವಬಲ್ ಆಲ್ಸೋ ಕರೆಂಟ್ ಅಸೆಟ್ಸ್. ನೋಡಿ, ಕ್ವಶನ್ ಅಲ್ಲಿ ಕೊಟ್ಟಿರೋದಲ್ಲಿ ನಮಗೆ ಕರೆಂಟ್ ಅಸೆಟ್ಸ್ ಇದೆ, ಕರೆಂಟ್ ಲಯಬಿಲಿಟಿ ಇದೆ. ನೀವು ಕರೆಂಟ್ ರೇಷಿಯೋನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂದ್ರೆ, ಕರೆಂಟ್ ರೇಷಿಯೋ ಈಕ್ವಲ್ಸ್ ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಹಾಗಾಗಿ ಕರೆಂಟ್ ಅಸೆಟ್ಸ್ ಯಾವ್ದಾವ್ದು ಇದೆಯಪ್ಪ ಅಂತ ಹೇಳಿದ್ರೆ, ನೋಡಿ, ಸ್ಟಾಕ್ ಇನ್ ಟ್ರೇಡ್. ಸೊ ಈಗ ನಾವು ಕರೆಂಟ್ ಅಸೆಟ್ಸ್ ಯಾವ್ದಾವ್ದು ಇದೆ ಅಂತ ನೋಡ್ಕೊಂಡ್ರೆ, ನೋಡಿ, ಕರೆಂಟ್ ಅಸೆಟ್ಸ್ ಅಂತ ಹೇಳಿದ್ರೆ ಸ್ಟಾಕ್ ಇದೆ. ಸ್ಟಾಕ್ ಕರೆಂಟ್ ಅಸೆಟ್ಸ್ ಅಂದ್ರೆ ಸ್ಟಾಕ್ ಪ್ಲಸ್ ಡೆಟಾಸ್ ಪ್ಲಸ್ ದೆನ್ ಕ್ಯಾಶ್ ಇದೆ. ಕ್ಯಾಶ್ ಆಲ್ಸೋ ಕರೆಂಟ್ ಅಸೆಟ್. ಕ್ಯಾಶ್ ಪ್ಲಸ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇದೆ. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಪ್ಲಸ್ ಬಿಲ್ಸ್ ರಿಸೀವಬಲ್. ಇಷ್ಟು ಕರೆಂಟ್ ಅಸೆಟ್ ಇರೋದು. ನೀವು ಇಷ್ಟನ್ನ ಟೋಟಲ್ ಮಾಡ್ಕೊಂಡ್ರೆ, ನಿಮ್ಗೆ ಟೋಟಲ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ನೋಡಿ, ಸ್ಟಾಕ್ 1 lakh rupees ಇದೆ. ಡೆಟಾಸ್ 80,000 ಇದೆ. ದಟ್ ಈಸ್ ಡೆಟಾಸ್ 80 ಅಂದ್ರೆ 1 lakh plus 80 1,80,000 ಆಯ್ತು, ಸ್ಟಾಕ್ ಪ್ಲಸ್ ಡೆಟಾರ್. ದೆನ್ ಕ್ಯಾಶ್ ಕೊಟ್ಟಿದ್ದಾರೆ. ಸೊ 80 plus 40 2,20,000 ಆಯ್ತು, 2,20,000 ಪ್ಲಸ್ ಪ್ರಿಪೇಯ್ಡ್ ಆಲ್ಸೋ ಕರೆಂಟ್ ಅಸೆಟ್ 2,25,000 ಪ್ಲಸ್ ಬಿಲ್ಸ್ ರಿಸೀವಬಲ್ 45. ಇಷ್ಟು ಟೋಟಲ್ ಮಾಡಿದ್ರೆ ನನಗೆ ಟೋಟಲ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 2,70,000 ನಮಗೆ ಬರುತ್ತೆ. ಸೊ ಸಿಂಪ್ಲಿಫೈ ಮಾಡಿದ್ರೆ ನೀವು ಕರೆಂಟ್ ರೇಷಿಯೋ ಈಕ್ವಲ್ಸ್ ಕರೆಂಟ್ ಅಸೆಟ್ಸ್ 2,70,000 ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಅದೇ ತರ ನೀವು ಕರೆಂಟ್ ಲಯಬಿಲಿಟಿನ ಟೋಟಲ್ ಮಾಡ್ಕೊಳ್ಳಿ. ಕರೆಂಟ್ ಲಯಬಿಲಿಟಿ ಕ್ವಶನ್ ಅಲ್ಲಿ ಯಾವ್ದಾವ್ದು ಇದೆಯಪ್ಪ ಅಂತ ಹೇಳಿದ್ರೆ, ಒಂದು ಕ್ರೆಡಿಟಾಸ್ ಕರೆಂಟ್ ಲಯಬಿಲಿಟಿ ಪ್ಲಸ್ ಬಿಲ್ಸ್ ಪೇಯಬಲ್ ಕೊಟ್ಟಿದ್ದಾರೆ. ಬಿಲ್ಸ್ ಪೇಯಬಲ್ ಕರೆಂಟ್ ಲಯಬಿಲಿಟಿ. ಇವೆರಡೇ ನಮಗೆ ಕರೆಂಟ್ ಲಯಬಿಲಿಟಿ ಇರ್ತಕ್ಕಂಥದ್ದು. ಸೊ ಕರೆಂಟ್ ಅಸೆಟ್ 2,70,000 ಇದೆ. ಕರೆಂಟ್ ಲಯಬಿಲಿಟಿ ಬಂದು 60 + 10 70,000 ಮಾತ್ರ ಇದೆ. ಸೊ 70,000. ಈಗ ನೀವೇನ್ ಮಾಡಿ ಅಂದ್ರೆ, ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಕರೆಂಟ್ ರೇಷಿಯೋ ಸಿಗುತ್ತೆ. ಕರೆಂಟ್ ರೇಷಿಯೋ ಈಕ್ವಲ್ಸ್
2,70,000 ಡಿವೈಡೆಡ್ ಬೈ 70,000 ಮಾಡಿದ್ರೆ 2,70,000 ಡಿವೈಡೆಡ್ ಬೈ 70,000 ಮಾಡಿದ್ರೆ ನಿಮಗೆ 3.857 ಸಿಗುತ್ತೆ. 3.85 ನಿಮಗೆ ಕರೆಂಟ್ ರೇಷಿಯೋ ಸಿಗುತ್ತೆ. ಅಥವಾ ಇದನ್ನ ರೆಪ್ರೆಸೆಂಟ್ ಮಾಡ್ತೀರಾ ಅಂದ್ರೆ 3.85:1 ಇದೆ ಅಂತ ಅರ್ಥ. ಸೊ ಇದು ಕರೆಂಟ್ ರೇಷಿಯೋ. ನಮಗೆ ಮೊದಲನೇದು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಹೇಳಿದ್ರು. ಕರೆಂಟ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ರೆ ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಮಾಡಿದ್ರೆ ನಿಮಗೆ ಕರೆಂಟ್ ರೇಷಿಯೋ ಬರುತ್ತೆ. ಎಷ್ಟು ಯಾವ್ದು ಕರೆಂಟ್ ಅಸೆಟ್ಸ್ ಇದೆ ಎಲ್ಲ ಟೋಟಲ್ ಮಾಡ್ಕೊಳ್ಳಿ. ಈಗ ನಾನು ಸ್ಟಾಕ್, ಡೇಟಾ, ಕ್ಯಾಶ್, ಪ್ರೀಪೇಯ್ಡ್ ಮತ್ತೆ BR ನ ಟೋಟಲ್ ಮಾಡ್ಕೊಂಡೆ, ನನಗೆ 2,70,000 ಬಂತು. ಅದೇ ತರ ಕರೆಂಟ್ ಲಯಬಿಲಿಟಿ ಅಂದ್ರೆ ಕ್ರೆಡಿಟರ್ಸ್ ಮತ್ತೆ ಬಿಲ್ಸ್ ಪೇಬಲ್ ಎರಡೇ ಇರೋದು. ಸೊ ಎರಡು ಟೋಟಲ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ 3.85 ಬರುತ್ತೆ. ಸೊ ನೀವು ಬರೀ 3.85 ಅಂತನಾದ್ರೂ ಬರೀರಿ, ಆರ್ ಅದನ್ನ ರೆಪ್ರೆಸೆಂಟ್ ಮಾಡ್ತೀರಾ ಅಂದ್ರೆ 3.85:1 ಡಿನಾಮಿನೇಟರ್ 1 ಕಾಮನ್ ಆಗಿ ಇದ್ದೇ ಇರುತ್ತೆ. ಇದು ಮೊದಲನೇದು ಕರೆಂಟ್ ರೇಷಿಯೋನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರೋದು. ಎರಡನೇದು ನಮ್ಗೆ ಏನ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಕ್ಯಾಲ್ಕುಲೇಷನ್ ಆಫ್ ಕ್ವಿಕ್ ರೇಷಿಯೋ. ಕ್ವಿಕ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ರೆ ವಾಟ್ ಇಸ್ ದ ಕ್ವಿಕ್ ರೇಷಿಯೋ ಫಾರ್ಮುಲಾ ಏನಿರುತ್ತಪ್ಪ ಅಂದ್ರೆ ಕ್ವಿಕ್ ರೇಷಿಯೋ ಏನಪ್ಪ ಫಾರ್ಮುಲಾ ಅಂದ್ರೆ ಕ್ವಿಕ್ ರೇಷಿಯೋ ಈಕ್ವಲ್ಸ್ ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕ್ವಿಕ್ ಕರೆಂಟ್ ಲಯಬಿಲಿಟಿ. ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಮಾಡಿದ್ರೆ ನಿಮಗೆ ಕ್ವಿಕ್ ರೇಷಿಯೋ ಸಿಗುತ್ತೆ. ನೋಡಿ ಕ್ವಿಕ್ ಅಸೆಟ್ಸ್ ಅಂದ್ರೆ ನೋಡಿ ಕ್ವಿಕ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಮಾಡಿದ್ರೆ ನಿಮಗೆ ಕ್ವಿಕ್ ರೇಷಿಯೋ ಸಿಗುತ್ತೆ. ಬಟ್ ಕ್ವಿಕ್ ಅಸೆಟ್ಸ್ ಅಂತ ಬಂದಾಗ ನಿಮಗೆ ಕ್ವಶನ್ ಅಲ್ಲಿ ಎಲ್ಲೂ ಕೊಟ್ಟಿರೋದಿಲ್ಲ. ಸೊ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಕ್ವಿಕ್ ಅಸೆಟ್ಸ್ ಅಂತ ಹೇಳಿದ್ರೆ ಕರೆಂಟ್ ಅಸೆಟ್ಸ್ ಮೈನಸ್ ಸ್ಟಾಕ್ ಆನ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಅಂದ್ರೆ ಏನಿಲ್ಲ, ಕ್ವಿಕ್ ಅಸೆಟ್ಸ್ ಅಂದ್ರೆ ಎಲ್ಲಾ ಕರೆಂಟ್ ಅಸೆಟ್ ಕ್ವಿಕ್ ಅಸೆಟ್ ಎಕ್ಸೆಪ್ಟ್ ಸ್ಟಾಕ್ ಮತ್ತೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅನ್ನ ಬಿಟ್ಟು ಇನ್ಯಾವುದೇ ಕರೆಂಟ್ ಅಸೆಟ್ಸ್ ಇದು ಅಲ್ಲ ಕೂಡ ನಾವು ಕ್ವಿಕ್ ಅಸೆಟ್ಸ್ ಅಂತ ಕರಿತೀವಿ. ಸೊ ಕ್ವಿಕ್ ಅಸೆಟ್ಸ್ ಇಂದ ಡೈರೆಕ್ಟ್ ಆಗಿ ಕೊಡೋದಿಲ್ಲ. ಸೊ ನೀವು ಕ್ಯಾಲ್ಕುಲೇಷನ್ಸ್ ಮಾಡ್ಕೋಬೇಕು. ಈಗ ಟೋಟಲ್ ಕರೆಂಟ್ ಅಸೆಟ್ ನನ್ನ ಹತ್ರ ಎಷ್ಟಿದೆ ಅಂದ್ರೆ 2,70,000 ಕರೆಂಟ್ ಅಸೆಟ್ಸ್ ಇದೆ. ಸೊ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದೀವಿ. ನಮ್ಮ ಹತ್ರ ಟೋಟಲ್ ಕರೆಂಟ್ ಅಸೆಟ್ 2,70,000 ಇದೆ. ಇದರಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಈ ಟೋಟಲ್ ಕರೆಂಟ್ ಅಸೆಟ್ ಅಲ್ಲಿ ಸ್ಟಾಕ್ ಏನಿದೆ, ಸ್ಟಾಕ್ ಮತ್ತೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅನ್ನ ಲೆಸ್ ಮಾಡ್ಕೋಬೇಕು. ಸ್ಟಾಕ್ ಮತ್ತೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅನ್ನ ಬಿಟ್ಟು ಉಳಿದ ಅಸೆಟ್ಸ್ ಎಲ್ಲದೂ ಕೂಡ ನಾವು ಕ್ವಿಕ್ ಅಸೆಟ್ಸ್ ಅಂತಾನೆ ಕರಿತೀವಿ. ಸಿಂಪಲ್ ಆಗಿ ನೀವು ಕರೆಂಟ್ ಅಸೆಟ್ಸ್ ಅಲ್ಲಿ ಸ್ಟಾಕ್ ಮತ್ತೆ ಪ್ರೀಪೇಯ್ಡ್ ಅನ್ನ ಲೆಸ್ ಮಾಡ್ಕೊಳ್ಳಿ. ಈಗ ನನ್ನ ಹತ್ರ ಸ್ಟಾಕ್ ಎಷ್ಟಿದೆಯಪ್ಪ ಅಂದ್ರೆ 1 lakh ಸ್ಟಾಕ್ ಇದೆ, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ 5,000 ಇದೆ. ಸೊ ಹಾಗಾಗಿ 1 lakh ಮತ್ತೆ 5,000 ಎರಡು ಟೋಟಲ್ ಮಾಡ್ಕೊಂಡ್ರೆ ನನಗೆ ಟೋಟಲ್ 1,05,000 ಆಯ್ತು. ಸೊ ಸ್ಟಾಕ್ ಮತ್ತೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅನ್ನ ಟೋಟಲ್ ಮಾಡ್ಕೊಂಡು ನಾನು ಲೆಸ್ ಮಾಡಿದ್ರೆ 2,70,000 ನಲ್ಲಿ 1,05,000 ನಾನು ಲೆಸ್ ಮಾಡಿದ್ರೆ ನನಗೆ ಕ್ವಿಕ್ ಅಸೆಟ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಕ್ವಿಕ್ ಅಸೆಟ್ಸ್ ಎಷ್ಟು ಬರುತ್ತೆ ಅಂದ್ರೆ 1,65,000 ನನಗೆ ಕ್ವಿಕ್ ಅಸೆಟ್ಸ್ ಬರುತ್ತೆ. ಸೊ ಇದು ಕ್ವಿಕ್ ಅಸೆಟ್ಸ್ ಅನ್ನ ಯಾವಾಗಲೂ ಕೂಡ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾದ್ರೆ ಹೀಗೆ ಮಾಡಬೇಕು. ಕ್ವಿಕ್ ಅಸೆಟ್ಸ್ ಅಂದ್ರೆ ಆಲ್ ಕರೆಂಟ್ ಅಸೆಟ್ ಎಕ್ಸೆಪ್ಟ್ ಸ್ಟಾಕ್ ಮತ್ತೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಬಿಟ್ಟು. ಸೊ ನೀವು ಟೋಟಲ್ ಕರೆಂಟ್ ಅಸೆಟ್ ನ ಫೈಂಡ್ ಔಟ್ ಮಾಡಿದ್ರೆ ಅದರಲ್ಲಿ ಸ್ಟಾಕ್ ಅಥವಾ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಕ್ವಶನ್ ಅಲ್ಲಿ ಕೊಟ್ಟಿದ್ರೆ ಲೆಸ್ ಮಾಡ್ಕೊಂಡು ತಗೊಳ್ಳಿ, ಅವಾಗ ಕ್ವಿಕ್ ಅಸೆಟ್ಸ್ ಬರುತ್ತೆ. ಸಪೋಸ್ ಕ್ವಶನ್ ಅಲ್ಲಿ ಸ್ಟಾಕ್ ಇಲ್ಲ, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇಲ್ಲ ಅಂದ್ರೆ ನಿಮಗೆ ಕರೆಂಟ್ ಅಸೆಟ್ಸ್ ಏನಿರುತ್ತೆ ಅದೇ ಕ್ವಿಕ್ ಅಸೆಟ್ಸ್. ಬಟ್ ಯಾವಾಗಲೂ ಕೂಡ ಕ್ವಶನ್ ಅಲ್ಲಿ ಸ್ಟಾಕ್ ಅಂತೂ ಕಂಪಲ್ಸರಿ ಕೊಟ್ಟಿರ್ತಾರೆ. ಈಗ ನನ್ನ ಕರೆಂಟ್ ಅಸೆಟ್ 2,70,000 ಇದೆ, ಸ್ಟಾಕ್ ಮತ್ತೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ, ಅವೆರಡನ್ನ ಸೇರಿಸಿ 1,05,000 ಬಂತು. ಸೊ ಲೆಸ್ ಮಾಡ್ಕೊಂಡ್ರೆ ನನಗೆ 1,65,000 ನನಗೆ ಕ್ವಿಕ್ ಅಸೆಟ್ಸ್ ಬಂತು. ಸೊ ಈಗ ನಾನು ಫಾರ್ಮುಲಾಗೆ ಅಪ್ಲೈ ಮಾಡ್ತಾ ಹೋಗ್ತೀನಿ. ಕ್ವಿಕ್ ರೇಷಿಯೋ ಈಕ್ವಲ್ಸ್ ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಇದೆ. ಕ್ವಿಕ್ ಅಸೆಟ್ ನನಗೆ 1,65,000 ಇದೆ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಬಂದು ನನ್ನ ಹತ್ರ 70,000 ಕರೆಂಟ್ ಲಯಬಿಲಿಟಿ ಇದೆ. ಸಿಂಪ್ಲಿಫೈ ಮಾಡಿದ್ರೆ 1,65,000 ಡಿವೈಡೆಡ್ ಬೈ 70,000 ಮಾಡಿದ್ರೆ 1,65,000 ಡಿವೈಡೆಡ್ ಬೈ 70,000 ಮಾಡಿದ್ರೆ ನಮಗೆ 2.35 ನನಗೆ ಸಿಗುತ್ತೆ. 2.35 ಆರ್ ಅಥವಾ 2.35:1 ನಿಮಗೆ ಕ್ವಿಕ್ ರೇಷಿಯೋ ಸಿಗುತ್ತೆ. ಸೊ ಇದು ಕ್ವಿಕ್ ರೇಷಿಯೋನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು. ಕ್ವಿಕ್ ರೇಷಿಯೋ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರೋದು.
ಸೊ ಇದು ಇಷ್ಟು ಮಾಡಿದ್ರೆ ನಿಮಗೆ 4 ಮಾರ್ಕ್ಸ್ ಅನ್ನ ಕೊಡ್ತಾರೆ. ಸಿಂಪಲ್ ಆಗಿ ಕೇಳಿರ್ತಕ್ಕಂಥ ಒಂದು ಕ್ವಶನ್, ಕ್ವಿಕ್ ರೇಷಿಯೋ ಮತ್ತೆ ಕರೆಂಟ್ ರೇಷಿಯೋನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ. ಸೊ ಇದು ಕರೆಂಟ್ ರೇಷಿಯೋ ಅಂದ್ರೆ ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಮಾಡಿ ನಿಮಗೆ ಕರೆಂಟ್ ರೇಷಿಯೋ ಬರುತ್ತೆ. ಕ್ವಿಕ್ ರೇಷಿಯೋ ಅಂದ್ರೆ ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್ ಮೈನಸ್ BOD ಮಾಡ್ಕೋಬೇಕು. ಬಟ್ ಕ್ವಶನ್ ಅಲ್ಲಿ BOD ಕೊಟ್ಟಿಲ್ಲ, ಹಾಗಾಗಿ ಕರೆಂಟ್ ಲಯಬಿಲಿಟಿ ಏನಿದೆ ಅದೇ ನಿಮಗೆ ತಗೊಳ್ಳಿ. ಸೊ ಕ್ವಿಕ್ ಅಸೆಟ್ಸ್ ಅಂದ್ರೆ ಎಲ್ಲಾ ಕರೆಂಟ್ ಅಸೆಟ್ ಎಕ್ಸೆಪ್ಟ್ ಸ್ಟಾಕ್ ಮತ್ತೆ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಅನ್ನ ಬಿಟ್ಟು ಉಳಿದ ಎಲ್ಲ ಅಸೆಟ್ಸ್ ಅನ್ನ ನಾವು ಕ್ವಿಕ್ ಅಸೆಟ್ಸ್ ಅಂತಾನೆ ಕರಿತೀವಿ. ಸೊ ಇದು ಈ ಒಂದು ಕ್ವಶನ್ಗೆ ಇರ್ತಕ್ಕಂಥ ಆನ್ಸರ್. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಗೆ ಯಾವೆಲ್ಲ ಟಾಪಿಕ್ ಬೇಕು ಆ ಟಾಪಿಕ್ ಅನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಆ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂತ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.